ಫ್ರೆಂಡ್ಸ್, ಇಲ್ಲಿ ನಾವು ಸ್ಕೈ ಡೈವ್ಗೆ ಬಂದಿರೋದು ಪಾಮ್ ಜುಮೇರಾಗೆ. ಲೈಕ್ ಇದು ಯಾವ ರೀತಿಯಾಗಿದೆ ಅಂದರೆ ಮ್ಯಾನ್ ಮೇಡ್ ಐಲ್ಯಾಂಡ್, ಇದು ಟ್ರೀ ಶೇಪಲ್ಲಿ ಇರುತ್ತೆ. ಸೊ ನಮಗೆ ಸ್ಕೈ ಡೈವ್ ಮಾಡ್ಕೊಂಡು ಅಂದರೆ ಕೆಳಗಡೆ ಇಳಿಬೇಕಾದ್ರೆ ಮೇಲ್ಗಡೆಯಿಂದ ಲೈಕ್ ಅದು ವ್ಯೂ ಎಲ್ಲ ಕಾಣುತ್ತಲ್ವ, ಅದೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ಲೇಸು ಸ್ಕೈ ಡೈವ್ ಮಾಡೋದಕ್ಕೆ ಲೈಕ್ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ದುಬೈಯಲ್ಲಿ. ಹಾಗೆ ಇದು ಮ್ಯಾನ್ ಮೇಡ್ ಐಲ್ಯಾಂಡ್ ಅಲ್ವಾ, ಲೈಕ್ ಇಲ್ಲಿ ಹೋಟೆಲ್ಸು, ಮನೆಗಳು ಈ ಥರ ಎಲ್ಲ ಇದೆ. ಬಟ್ ಮನೆಗಳಿಗೆ ಅದು ಎಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ ಓನಾಗಿ ತೊಗೊಬೇಕು ಅಂತ. ಹಾಗೆ ನಾವು ಓನಾಗಿ ತೊಗೊತೀವಿ ಅಂತ ಬಂದು ಕೇಳಿದ ತಕ್ಷಣ ಕೊಡೋದಿಲ್ಲ ಮನೆಗಳನ್ನ. ಲೈಕ್ ನೇಮು ಫ್ರೇಮು ಇದ್ದರೆ ಮಾತ್ರ ಇಲ್ಲಿ ಕೊಡೋದು. ಹಾಗೆ ಇಲ್ಲಿ ಶಾರುಖ್ದು ಕೂಡ ಒಂದು ಇದೆ ಮನೆ ಅಂತೆ. ಲೈಕ್ ಇಲ್ಲಿ ಹೇಗೆ ಅಂದರೆ ಒಂದೊಂದು ಮನೆಗೂ ಇಷ್ಟಿಷ್ಟು ಬೀಚು ಅಂತ ಆ ಥರ ಇದೆ. ಸೊ ಚೆನ್ನಾಗಿರುತ್ತೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸ್ಕೈ ಡೈವ್ ಮಾಡೋದಕ್ಕೆ. ನನಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ, ಲೈಕ್ ಶಂಕರ್ ಹೆಂಗೆ ಸ್ಕೈ ಡೈವ್ ಮಾಡ್ತಾರೆ ಅಂತ. ಬಿಕಾಸ್ ನನಗೆ ಇದೆಲ್ಲ ತುಂಬಾ ಭಯ. ಈ ರೀತಿ ಅಡ್ವೆಂಚರ್ ಎಲ್ಲ ಶಂಕರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಲೈಕ್ ಅವರು ಹೇಗೆ ಸ್ಕೈ ಡೈವ್ ಮಾಡ್ಕೊಂಡು ಬರ್ತಾರೆ, ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿರುತ್ತೆ ಅಂತ ಕೇಳೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಫಸ್ಟ್ ಟೈಮ್ ಸ್ಕೈ ಡೈವ್ಗೆ ಅಂತ ಹೋದಾಗ ಶಂಕರ್ ಸ್ಕೈ ಡೈವ್ ಮಾಡೋದಕ್ಕೆ ಆಗಲಿಲ್ಲ. ಬಿಕಾಸ್ ಅವತ್ತಿನ ದಿನ ವೆದರ್ ಸಪೋರ್ಟ್ ಮಾಡಲಿಲ್ಲ ಅಂತ. ಸೊ ಒಂದು 2 ಬ್ಯಾಚಸ್ ಹೋಗಿತ್ತು. ಇವ್ರ ಬ್ಯಾಚ್ ಫುಲ್ ರೆಡಿಯಾಗಿದ್ದರು, ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ವೆದರ್ ಅಷ್ಟು ಸಪೋರ್ಟ್ ಮಾಡ್ತಿಲ್ಲ ಅಂತ ಸಡನ್ನಾಗಿ ಸ್ಕೈ ಡೈವ್ನ ಅವತ್ತಿನ ದಿನಕ್ಕೆ ಸ್ಟಾಪ್ ಮಾಡಿದ್ರು. ಬಟ್ ನಾವು ಅವತ್ತಿನ ದಿನ ಸ್ಕೈ ಡೈವ್ನ ಮುಗಿಸ್ಕೊಂಡು ಅಬುದಾಬಿಗೆ ಹೋಗೋದು ಅಂತ ರೂಮ್ಸ್ ಎಲ್ಲ ಅಲ್ಲಿ ಬುಕ್ಕಿಂಗ್ನ ಮಾಡಿದ್ವಿ. ಸೊ ಹಾಗಾಗಿ ನಾವು ಅವತ್ತು ಅಬುದಾಬಿಗೆ ಹೋಗಬೇಕಾಯಿತು. ಸೊ ಅಬುದಾಬಿಯಲ್ಲಿ ನಾವು 1 ಡೇ ಕೆಲವೊಂದು ಪ್ಲೇಸಸ್ನ ನೋಡಿದ್ವಿ. ನೆಕ್ಸ್ಟ್ ಡೇ ಅಂದರೆ ಒಂದು ದಿನ ಗ್ಯಾಪ್ ಕೊಟ್ಟು ಮತ್ತು ನೆಕ್ಸ್ಟ್ ಡೇಗೆ ನಾವು ಬುಕ್ಕಿಂಗ್ನ ಮಾಡ್ಕೊಂಡ್ವಿ ಸ್ಕೈ ಡೈವ್ಗೆ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಅಬುದಾಬಿಯಿಂದ ದುಬೈಗೆ ಬಂದು ಕ್ಯಾಬಲ್ಲಿ ಸ್ಕೈ ಡೈವ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಅಬುದಾಬಿಗೆ ಹೋಗಿ ಮತ್ತು ಅಲ್ಲಿ ಕೆಲವೊಂದು ಪ್ಲೇಸಸ್ ಎಲ್ಲ ನೋಡಿಕೊಂಡು ವಾಪಸ್ ನಮ್ಮ ಟ್ರಿಪ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬರೋದು. ಸೊ ಈ ರೀತಿ ಅಂದ್ಕೊಂಡು ನಾವು ಮತ್ತೆ ಸ್ಕೈ ಡೈವ್ಗೆ ಬುಕ್ಕಿಂಗ್ ಮಾಡ್ಕೊಂಡ್ವಿ. ಬಿಕಾಸ್ ನಮ್ಮದು ಸ್ಕೈ ಡೈವ್ ಆಗಿಲ್ಲ ಅಂತಂದರೆ ದುಬೈ ಟ್ರಿಪ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ರೀತಿ ಶಂಕರ್ಗೆ ಮೈಂಡ್ಸೆಟ್. ಆ್ಯಂಡ್ ಅವ್ರಿಗೆ ತುಂಬ ಆಸೆ ಇತ್ತು ಸ್ಕೈ ಡೈವ್ ಮಾಡಲೇಬೇಕು ಅಂತ. ಹಾಗಾಗಿ ನಾವು ಸೆಕೆಂಡ್ ಟೈಮ್ ಬುಕ್ಕಿಂಗ್ನ ಮಾಡ್ಕೊಂಡ್ವಿ. ಆ್ಯಂಡ್ ಫೈನಲಿ ಸೆಕೆಂಡ್ ಟೈಮ್ ಹಿ ಡಿಡ್ ಇಟ್. ತುಂಬಾ ಖುಷಿ ಆಯಿತು ಅವ್ರಿಗೆ ಸ್ಕೈ ಡೈವ್ ಮಾಡಿದ್ದು. ಸ್ಕೈ ಡೈವ್ ಮಾಡೋದಕ್ಕೆ ವೆದರ್ ಅಂತೂ ತುಂಬಾ ಇಂಪಾರ್ಟೆಂಟ್. ಮೋಡ ಕವಿದಿದ್ದ ವಾತಾವರಣ ಆಗಿರ್ಬೋದು, ಅಥವಾ ತುಂಬಾ ಗಾಳಿ ಬರ್ತಿರೋದು, ಹಾಗೆ ಮಳೆ ಬರ್ತಾ ಇದ್ದರೆ, ಈ ರೀತಿ ಎಲ್ಲ ಇದ್ದರೆ ಅವರು ಅವತ್ತಿನ ದಿನಕ್ಕೆ ಸ್ಕೈ ಡೈವ್ನ ಸ್ಟಾಪ್ ಮಾಡಿರ್ತಾರೆ. ಫೈನಲಿ ಶಂಕರ್ ಸ್ಕೈ ಡೈವ್ ಕಂಪ್ಲೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು.